ಎಲ್ಲ ಹೇಗಿದ್ದೀರಾ? ಪ್ರತಿನಿತ್ಯ ನಾವು ಅದೆಷ್ಟೋ ಸಸ್ಯಗಳನ್ನು ನೋಡ್ತೇವೆ. ಅದೆಷ್ಟೋ ಹೂಗಳನ್ನು ಪೂಜೆಗೆ, ಮುಡಿಯಲು ಬಳಸ್ತೇವೆ. ಕೆಲವು ಸಾರಿ ಕೆಲವು ಗಿಡಗಳನ್ನು, ಹೂಗಳು ಮನೆ ಮದ್ದಾಗಿ ಕೆಲಸ ಮಾಡೋದನ್ನು ನಮಗೆ ತಿಳಿದೇ ಇರಲ್ಲ. ಮನೆ ಅಂಗಳದಲ್ಲಿ ಬೆಳೆದ ಅದೆಷ್ಟು ಸಸ್ಯಗಳನ್ನು ಕಾಡು ಗಿಡ ಅಂಥೇಳಿ ಭಾವಿಸಿ ಬಿಸಾಕ್ಬಿಡ್ತೀವಿ ಅಥವಾ ಕಡ್ದಾಕ್ತೀವಿ. ಆದರೆ ನಮ್ಮ ಸುತ್ತಮುತ್ತಲಲ್ಲೇ ಅದೆಷ್ಟೋ ರೀತಿಯ ಆರೋಗ್ಯಕ್ಕೆ ಪ್ರಯೋಜನವಾಗುವಂಥ ಗಿಡಮೂಲಿಕೆಗಳು ನಮ್ಮಲ್ಲೇ ಜೊತೆಗಿರುತ್ತೆ ಅನ್ನೋದನ್ನು ನಾವು ತಿಳಿದೇ ಇರಲ್ಲ. ಕೆಲವೊಂದು ಸಸಿಗಳ ಪರಿಚಯ ನಮಗೆ ಇರುತ್ತೆ, ಮತ್ತು ಕೆಲವು ಸಸಿಗಳ ಪರಿಚಯ ಇರೋದೇ ಇಲ್ಲ. ಕೆಲವೊಂದು ಸಸಿಗಳ ಪರಿಮಳ ಅಥವಾ ವಾಸನೆಯ ಸೇವನೆಯೇ ನಮಗೆ ಅದೆಷ್ಟೋ ಕಾಯಿಲೆಗಳಿಗೆ ಪ್ರಯೋಜನಕಾರಿಯಾಗಿರ್ತದೆ. ಇವತ್ತು ನಾವು ಅಂಥದ್ದೇ ಗಿಡ ಆದಂಥ ನೋಡೋಕ್ಕೆ ಚಿಕ್ಕ ಗಿಡ, ಆದರೆ ಅದ್ರ ಕೆಲಸ ತುಂಬಾ ದೊಡ್ಡದು. ನಿಮಗೆಲ್ಲ ಗೊತ್ತಿದ್ದ ಹಾಗೆ ತುಂಬೆ ಗಿಡದ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ತುಂಬೆ ಗಿಡ ಅಥವಾ ತುಂಬೆ ಗಿಡದ ಹೂವಿನ ಉಪಯೋಗನ ನಾವೀಗ ತಿಳಿದುಕೊಳ್ಳೋಣ. ಪುರಾಣದ ಪ್ರಕಾರ ಶಿವನ ದೇಹದಲ್ಲಿ ವಿಷ ಸೇರಿದಾಗ ನಿವಾರಣೆಗಾಗಿ ತುಂಬೆ ಹೂವನ್ನು ಬಳಸಿದ್ರಿಂದ ಈಗಲೂ ಕೂಡ ಶಿವನಿಗೆ ತುಂಬೆ ಹೂವನ್ನು ಅರ್ಪಿಸೋದು ನಮ್ಮಲ್ಲಿ ರೂಢಿಯಲ್ಲಿದೆ. ತುಂಬೆ ಹೂವಿಗೆ ಸಂಸ್ಕೃತದಲ್ಲಿ ದ್ರೋಣ ಪುಷ್ಪ ಅಂಥೇಳಿ ಕರೆಯಲಾಗ್ತದೆ. ನೋಡೋಕ್ಕೆ ಚಿಕ್ಕದಾಗಿರುವಂಥ ಈ ಗಿಡ, ಅದರಲ್ಲೂ ಪುಟ್ಟದಂಥ ಬಿಳಿಯಾದಂಥ ಹೂಗಳು ನಾವು ನೋಡ್ಬೋದಾಗಿದೆ. ಬಿಳಿ ಬಣ್ಣದಲ್ಲಿರುತ್ತೆ ಹೂಗಳು, ತುಂಬಾ ಚಿಕ್ಕದಾಗಿರುತ್ತೆ. ಇದ್ರ ಪರಿಣಾಮ ಕೂಡ ತುಂಬಾ ಇದೆ. ಅದನ್ನೀಗ ನಾವೀಗ ತಿಳ್ಕೊಳ್ತಾ ಹೋಗೋಣ. ಕಣ್ಣಿನ ಸುತ್ತ ಕಪ್ಪು ವರ್ತುಲ ಅಥವಾ ಕಪ್ಪು ಬಣ್ಣದ ಏನಾದರೂ ಕಲೆಗಳಿದ್ದರೆ, ಅಥವಾ ಕಣ್ಣು ಕೆಂಪಾದಾಗ, ಅಥವಾ ಕಣ್ಣು ಉರಿ ಇದ್ದಂಥ ಸಂದರ್ಭದಲ್ಲಿ ಈ ರಸಕ್ಕೆ ಸ್ವಲ್ಪ ತಣ್ಣೀರು ಅಥವಾ ಹಾಲನ್ನು ಮಿಕ್ಸ್ ಮಾಡಿ ಮುಖ ತೊಳೆಯೋದ್ರಿಂದ ತಕ್ಷಣಕ್ಕೆ ಏನಾಗುತ್ತೆ, ತಂಪಾಗತ್ತೆ. ಹೊಟ್ಟೆ ನೋವು ಅಥವಾ ಜಂತುಹುಳದ ಸಮಸ್ಯೆ ಇದ್ದಂಥವರು ಇದ್ರ ಎಲೆನ ಚೆನ್ನಾಗಿ ಜಜ್ಜಿ ಇದರ ರಸ ತೆಗೆದು ಜೇನುತುಪ್ಪದೊಂದಿಗೆ ಸೇವಿಸಿದರೆ ಕಡಿಮೆ ಆಗುತ್ತೆ. ದೇಹದ ಭಾಗದಲ್ಲಿ ಊತ ಕಂಡು ಬಂದಂತಹ ಸಂದರ್ಭದಲ್ಲಿ ಈ ಗಿಡದ ಕಾಂಡವನ್ನು ನೀರಿನಲ್ಲಿ ಚೆನ್ನಾಗಿ ಕುದಿಸ್ಬೇಕು. ಕುದಿಸಿದ ನಂತರ ಬಟ್ಟೆಯನ್ನು ಈ ನೀರಲ್ಲಿ ಮುಳುಗಿಸಿ ಹಿಂಡಿ ಊತ ಇದ್ದಂಥ ಜಾಗದಲ್ಲಿ ಇದನ್ನು ಅಂದರೆ ಈ ಬಟ್ಟೆನ ಕಟ್ಟಬೇಕು. ಹೀಗೆ ಮಾಡ್ತಾ ಹೋದಾಗ ಊತ ಕಡಿಮೆ ಆಗ್ತಾ ಹೋಗುತ್ತೆ. ಚರ್ಮಕ್ಕೆ ಸಂಬಂಧಿಸಿದಂತೆ ತುರಿಕೆ, ಅಲರ್ಜಿ ಸಮಸ್ಯೆ ಇದ್ದಲ್ಲಿ ಕೂಡ ಇದರ ಎಲೆಗಳನ್ನು ಜಜ್ಜಿ ಆ ಪೇಸ್ಟನ್ನು ಆ ಜಾಗದಲ್ಲಿ ಹಚ್ಚೋದ್ರಿಂದ ಆ ಚರ್ಮದ ಕಾಯಿಲೆಗೆ ಸಂಬಂಧಿಸಿದ ಕಾಯಿಲೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಮನೆಯ ಸುತ್ತಮುತ್ತ ಏನಾದರೂ ಸೊಳ್ಳೆ ಸಮಸ್ಯೆ ಜಾಸ್ತಿ ಇದ್ದರೆ ಅಂಥದ್ದಲ್ಲಿ ಏನು ಮಾಡಬೇಕಂತಂದರೆ, ಈ ಗಿಡಗಳನ್ನು ಮನೆಯಲ್ಲಿ ಜಾಗ ಇದ್ದಲ್ಲಿ ಅಥವಾ ಮನೆ ಹಿಂದೆ ಮುಂದೆ ನಟ್ಕೊಂಡ್ರೆ ಸೊಳ್ಳೆಗಳ ಸಮಸ್ಯೆ ಕಡಿಮೆ ಆಗುತ್ತಂತಲೇ ಹೇಳ್ಬೋದಾಗಿದೆ. ತಲೆನೋವು ಹೆಚ್ಚಿದ್ದಾಗ ಏನು ಮಾಡಬೇಕಂತಂದರೆ, ಈ ಗಿಡದ ಬೇರು, ಕಾಂಡ, ಎಲೆ ಅಥವಾ ಇದು ಯಾವುದಾದ್ರು ಒಂದು ಭಾಗನ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಆ ನೀರಿನ ಆವಿನ ನಾವು ತಗೋತಾ ಇದ್ದರೆ ಕ್ರಮೇಣ ತಲೆನೋವು ಕಡಿಮೆ ಆಗ್ತಾ ಹೋಗುತ್ತೆ. ಸ್ನಾನದ ನೀರಿಗೆ ತುಂಬೆ ರಸ ಅಂದರೆ ತುಂಬೆ ಎಲೆ